ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ತಮ್ಮಣ್ಣವರು ಇವತ್ತು ಜನ್ಮದಿನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಕುಣಿಗಲ್ ತಾಲೂಕಲ್ಲಿ ಜನ್ಮ ತಾಳಿ ಅಂದಿಗೆರೆ ಒಂದು ಹಳ್ಳಿ, ಸಣ್ಣ ಹಳ್ಳಿ, ಅಲ್ಲಿ ಜನ್ಮ ತಾಳಿ ಬೆಂಗಳೂರಿನಾಗ ಬಂದು ಇಷ್ಟು ಕೋಟೆಯನ್ನು ಕಟ್ಕೊಂಡು ಇಷ್ಟು ಜನ ಸಂಪಾದನೆ ಮಾಡಿಕೊಂಡು ವಿಶ್ವಾಸದಿಂದ ಮಾಡೋದು ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಒಂದು ಪ್ರೀತಿ ವಾತ್ಸಲ್ಯ ನಮಗೆ ಜನರ ಪರ ಇದ್ದರೆ ಮಾತ್ರ ಅವೆಲ್ಲ ಮಾಡೋಕ್ಕಾಗುವಂಥದ್ದು. ಹಾಗೆ ನಮ್ಮ BJP ಮುಖಂಡರು ಕೂಡ ನಮ್ಮ ಶಾಸಕರು ಬರಬೇಕಾಗಿತ್ತು. ಇವತ್ತು ಎಲ್ಲೋ ಹೋಗಿ ಡೆಲ್ಲಿಗೆ ಹೋಗಿರೋದ್ರಿಂದ ಬರೋಕ್ಕಾಗಿಲ್ಲ. ಹೇಮಂತ ಗೋಪಾಲನವರು ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ. ಅವರು ಕೂಡ ಬಂದು ಆಶೀರ್ವಾದ ಮಾಡ್ತಾರೆ. ಭಗವಂತ ಒಳ್ಳೇದು ಮಾಡಲಿ, ಮುಂದಿನ ಬದುಕಲ್ಲಿ ಎಲ್ಲನೂ ಅವ್ರಿಗೇನು ಆಸೆ ಎಲ್ಲನೂ ಸಿಗಲಿ ಅಂತೇಳಿ ಹುಟ್ಟುಹಬ್ಬದ ಶುಭಾಶಯವರು ತಿಳಿಸ್ತೇನೆ. ಯಜಮಾನ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಜನಸೇವೆ ಮಾಡಲಿ ಅಂತ ಕೇಳ್ಕೊತೀನಿ. ತಮ್ಮಣ್ಣಗೌಡರು ನನ್ನ ಆತ್ಮೀಯ ಸ್ನೇಹಿತರು, ಅದರಲ್ಲೂ ಕೂಡ ನಾವು ಒಂದೇ ಊರಿನವರು. ನಾವು ಚಿಕ್ಕ ಹುಡುಗರಿಂದ ಜೊತೆಲಿ ಬೆಳೆದಂಥವ್ರು. ನಿಜವಾಗ್ಲೂ ಕೂಡ ಇವತ್ತು ರಾಜಕೀಯವಾಗಿ ಬೆಳೀತಾ ಇರೋದು ನನಗೆ ಭಾಳ ಸಂತೋಷ. ಅವರು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಜನಸೇವೆ ಮಾಡೋವಂಥ ಒಂದು ಅವರಿಗೆ ದೇವರ ಆಶೀರ್ವಾದ ಮಾಡಲಿ, ಅವರು 100 ವರ್ಷ ಸುಖವಾಗಿ ಬಾಳಲಿ ಅಂತ ನಾನು ಅವ್ರನ್ನ ಹಾರೈಸ್ತೀನಿ. ಏನು ಇವತ್ತಿನ ದಿವಸ ನಮ್ಮ ಹುಟ್ಟುಹಬ್ಬಕ್ಕೆ ಆಚರಣೆಗೆ ನಮ್ಮ ಸ್ನೇಹಿತರು, ಮಾಜಿ ಶಾಸಕರಾದ ನೆಲ ನರೇಂದ್ರ ಬಾಬು ಅಣ್ಣವರು, ನಮ್ಮ ಉತ್ತರ ಜಿಲ್ಲೆ ಉಪಾಧ್ಯಕ್ಷರಾದ ಜಯರಾಮಣ್ಣವರು, ಮತ್ತು ಇನ್ನೂ ನಮ್ಮ ಪಕ್ಷದ ಮುಖಂಡರು, ನಮ್ಮ ಹಿತೈಷಿಗಳು, ಮತ್ತು ನಮ್ಮ ಪಕ್ಷದ ಕ್ಷೇತ್ರದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರು ಬರಲಿದ್ದಾರೆ. ಇಲ್ಲಿ ಬರ್ತಿದ್ದಕ್ಕ ನಮ್ಮ ಮುಖಂಡರೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾನುವಾರ ಅಂದರೆ ರಜಾ ದಿನ, ಜಾಸ್ತಿ ರೆಸ್ಟ್ ಮಾಡೋರೇ ಇರ್ತಾರೆ. ಅಷ್ಟಿದ್ರೂ ಕೂಡ ಇಷ್ಟೊಂದು ಜನ ಬೆಳಿಗ್ಗೆನೇ ಬಂದಿದ್ದಾರೆ ವಿಶ್ ಮಾಡೋಕ್ಕೆ. ಏನು ಹೇಳ್ತಾರೆ? ಅವರ ನಮ್ಮಲ್ಲಿರೋ ಅಭಿಮಾನಕ್ಕೋಸ್ಕರ ಅವರು ಬಂದು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲೆಲ್ಲ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾವು ಯಾವಾಗಲೂ ಅಭಾಲಿ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ